ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮುಂದಿನ ಭಾನುವಾರ ಜೂನ್ 21ಕ್ಕೆ ನಾನು ಜಯನಗರಿಗೆ ಬರ್ತಾ ಇದ್ದೀನಿ, ಆಯಿತಾ. ಅಲ್ಲೊಂದು ಟೆಕ್ ಕಾಮಿಡಿ ಶೋ ಏನೋ ಇದೆ. ನಾನು ಕಾಮಿಡಿ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. ಒಂದು 100 ಜನಕ್ಕೆ ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಎಂಟ್ರಿ ಫೀಸ್ ಇರುತ್ತೆ ₹200. ಬುಕ್ ಮೈ ಶೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಾನು ಯಾರಾದರೂ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಬುಕ್ ಮಾಡಿಕೊಂಡು ಬರ್ಬೋದು. ಹೇಳೋಕ್ಕಾಗಲ್ಲ, ಏನಾದ್ರು ಸ್ಪೆಷಲ್ ಇದ್ರೂ ಇರ್ಬೋದು ನಿಮಗೆ. ನೋಡಿ ಆಯಿತಾ, ಇಂಟ್ರೆಸ್ಟ್ ಇದ್ದವ್ರು ಬನ್ನಿ. ಬರೀ 100 ಜನಕ್ಕೆ ಮಾತ್ರ. ಸೊ ಟೆಕ್ ನ್ಯೂಸಲ್ಲಿ ಹೇಳ್ಬೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಸ್ಪೇಸ್ ಎಕ್ಸ್ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ $75 ಬಿಲಿಯನ್ ದುಡ್ಡನ್ನು ರೇಸ್ ಮಾಡಿ ಆ ಕಂಪನಿಯ ವ್ಯಾಲ್ಯೂಯೇಷನ್ನ $1.8 ಟ್ರಿಲಿಯನ್ ತಗೊಂಡೋಗಿದ್ದಾರೆ. ಈ ಒಂದು IPO ಲಿಸ್ಟಿಂಗಿಂದ ಎಲಾನ್ ಮಸ್ಕ್ ಇದೀಗ ಜಗತ್ತಿನ ಮೊಟ್ಟ ಮೊದಲ ಟ್ರಿಲಿಯನೇರ್ ಆಗಿದ್ದಾರೆ. ಬಿಲಿಯನೇರು ಅಲ್ಲ, ಟ್ರಿಲಿಯನೇರ್. ಯಪ್ಪ ದೇವ್ರೆ, $1 ಟ್ರಿಲಿಯನ್ ಅಂದರೆ $1,000 ಬಿಲಿಯನ್. $1,000 ಯಪ್ಪ ದೇವ್ರೆ, ಎಷ್ಟೋ ದೇಶಗಳ GDPನೇ ಅಷ್ಟಿರಲ್ಲ, ಆಯಿತಾ. $1,000 ಬಿಲಿಯನ್. $1 ಬಿಲಿಯನ್ ಅಂತ ಅಂದರೆ 10,000 ಕೋಟಿ, ಅಪ್ರಾಕ್ಸಿಮೇಟ್ಲಿ 10,000 ಕೋಟಿ. $1 ಬಿಲಿಯನ್ ಅಂದರೆ $1,000 ಬಿಲಿಯನ್ ಅಂದರೆ ಲೆಕ್ಕ ಹಾಕೊಳ್ಳಿ ನೀವೇನ. ಯಪ್ಪ ದೇವ್ರೆ, 10 ಲಕ್ಷ ಕೋಟಿ ಆಗುತ್ತಾ? ಯಪ್ಪ, ಅನ್ಬಿಲಿಯಬಲ್, ಆಯಿತಾ. ಜೊತೆಗೆ ಈ ಪೇಪಾಲ್ ಕಂಪನಿಯನ್ನು ಎಲಾನ್ ಮಸ್ಕ್ ಜೊತೆ ಕೋಫೌಂಡ್ ಮಾಡಿದ್ದಂಥ ಇನ್ನೊಬ್ಬ ಎಲಾನ್ ಮಸ್ಕಿನ ಫ್ರೆಂಡು ಪೀಟರ್ ಥೈಲ್ ಅಂತ. ಇವರು ಕೂಡ ಕಳೆದ 20 ವರ್ಷದಲ್ಲಿ ಈ ಸ್ಪೇಸ್ ಎಕ್ಸ್ ಮೇಲೆ ಸ್ವಲ್ಪನೇ ದುಡ್ಡನ್ನು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರಂತೆ. ಸುಮಾರು $600 ಮಿಲಿಯನ್ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ. $600 ಮಿಲಿಯನ್ ಏನು ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಈ ಒಂದು ವ್ಯಾಲ್ಯೂಯೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆನೇ. ಇದೀಗ ಆ ಒಂದು $600 ಮಿಲಿಯನ್ ಈ ಪೀಟರ್ ಥೈಲ್ ಅಂತ ಏನಿದೆ ಒಂದು $50 ಬಿಲಿಯನ್ ಆಗಿಬಿಟ್ಟಿದೆ. ಯಪ್ಪ ದೇವ್ರೆ, ಇದು ನೋಡಿ, ಮಲ್ಟಿ ಬ್ಯಾಗರ್ ಅಂದರೆ ಹಿಂಗೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದರೆ ಹಿಂಗೆ, ಕ್ರೇಜಿ ಮಾತ್ರ. ಯಪ್ಪ. ಮತ್ತು ಈ ಒಂದು ಸ್ಪೇಸ್ ಎಕ್ಸಿಗೆ ಟ್ವಿಟ್ಟರ್ನ ಕೂಡ ಮರ್ಜ್ ಮಾಡಿದ್ದಾರೆ. AI ಕಂಪ್ನಿ ಇದೆ, ಅದನ್ನು ಕೂಡ ಇದಕ್ಕೆ ಮರ್ಜ್ ಮಾಡಿದ್ದಾರೆ. ಸೊ ಈ ಟ್ವಿಟ್ಟರ್ನ ಪರ್ಚೇಸ್ ಮಾಡಬೇಕಾದ್ರೆ ಎಲಾನ್ ಮಸ್ಕು ಅವನ ಜೊತೆ ಕೆಲವೊಂದು ಅಡಿಷ್ನಲ್ ಇನ್ವೆಸ್ಟರ್ಸ್ನ ಕೂಡ ತೊಗೊಂಬಂದಿದ್ದ. ಸೊ ಈ ಎರಡು ಮರ್ಜ್ ಆದಮೇಲೆ, ಈಗ IPO ಆದಮೇಲೆ ಅವ್ರು ಯಾರೆಲ್ಲ ದುಡ್ಡು ಹಾಕಿದ್ರು ಅವ್ರಿಗೂ ಕೂಡ ಬೇಜಾನ್ ದುಡ್ಡಾಗಿದೆ. ಯಪ್ಪ ಕ್ರೇಜಿ ಮಾತ್ರ. ಅವನು ದುಡ್ಡು ಮಾಡ್ಕೊಳ್ಳೋದ್ರ ಜೊತೆಗೆ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದರು ಎಲ್ರಿಗೂ ದುಡ್ಡು ಆಗೋ ಥರ ಮಾಡಿದ್ದಾನೆ. ನಂಗನ್ನಿಸ್ತಂಗೆ ಇದರಲ್ಲಿ ಲಾಸ್ ಅನುಭವಿಸೋದು ಗೊತ್ತಿಲ್ಲ ಏನಾಗುತ್ತೆ. ಇವ್ರ ವ್ಯಾಲ್ಯೂಯೇಷನ್ ಸರಿನಾ ಅಥವಾ ಜಾಸ್ತಿ ಆಯಿತಾ ಜಡ್ಜ್ ಮಾಡೋದೇ ಕಷ್ಟ. ರೆವಿನ್ಯೂಗಿಂತ 100 ಟೈಮ್ಸ್ಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇದೆ. ಬಟ್ ಗೊತ್ತಿಲ್ಲ, ಏನಾದರೂ ಹೊಡ್ತಾ ಬಿತ್ತು ಈ ಕಂಪ್ನಿಗೆ ಅಂತ ಅಂದರೆ ಆ್ಯಕ್ಚುಲಿ ಕಷ್ಟ ಅನುಭವಿಸೋದು ಅದಕ್ಕೆ ಇನ್ವೆಸ್ಟ್ ಮಾಡಿದಂಥ IPOನಲ್ಲಿ ಇನ್ವೆಸ್ಟ್ ಮಾಡಿದಂಥ ಜನಗಳು. ಐ ಹೋಪ್ ಆ ರೀತಿ ಆಗಲ್ಲ. ಆ ವ್ಯಾಲ್ಯೂಯೇಷನ್ಗೆ ತಕ್ಕಂಗೆ ರೆವಿನ್ಯೂ ಹಂಗೆ ಇನ್ಕ್ರೀಸ್ ಆಗುತ್ತೆ ಸ್ಪೇಸ್ ಎಕ್ಸಿಂದು ಅಂತ ಅಂದುಕೊಳ್ಳೋಣ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ. ಸೊ ಇವರು ಯೂಟ್ಯೂಬ್ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ವುಮೆನ್ಸ್ T20 ವರ್ಲ್ಡ್ ಕಪ್ಪಿಂದು ಹೈಲೈಟ್ಸು ಕೆಲವೊಂದು ಮೊಮೆಂಟ್ಸ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರಂತೆ. ಒಳ್ಳೆಯದು. ಸೊ ವುಮೆನ್ಸ್ ವರ್ಲ್ಡ್ ಕಪ್ಪಿಂದು ಹೈಲೈಟ್ಸ್ ನೆಕ್ಸ್ಟಿಂದ ನಾವು ಯೂಟ್ಯೂಬಲ್ಲೇ ನೋಡಬಹುದು. ಸೊ ICCದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಸೊ ಅಲ್ಲಿ ಇದು ಅಪ್ಲೋಡ್ ಆಗುತ್ತಂತೆ. ಇಂಗ್ಲೀಷ್ ಮತ್ತು ಹಿಂದಿ 2 ಭಾಷೆಯಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಕನ್ಫರ್ಮ್ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಮ್ಯಾಕ್ಬುಕ್ ಅಲ್ಟ್ರಾ ಅಂತ ಒಂದು ಪ್ರೀಮಿಯಂ ಲ್ಯಾಪ್ಟಾಪನ್ನು ಆಪಲ್ನವ್ರು ಲಾಂಚ್ ಮಾಡ್ತಾರಂತೆ. ಇದ್ರ ಬಗ್ಗೆ ಮುಂಚೆ ಕೂಡ ಮಾತನಾಡಿದ್ದೆ, ಇದೀಗ ಅದು ಕನ್ಫರ್ಮ್ ಆಗಿದೆ, ಆಯಿತಾ. ಸೊ ಟಚ್ ಸ್ಕ್ರೀನ್ ಜೊತೆಗೆ ಈ ಒಂದು ಲ್ಯಾಪ್ಟಾಪ್ ಬರುತ್ತೆ. ಇನ್ನು ಅಡಿಷ್ನಲ್ ಫೀಚರ್ಗಳು OLED ಮತ್ತು ಮೋಸ್ಟ್ಲಿ M6 ಚಿಪ್ನ ಜೊತೆಗೆ ಬರ್ಬೋದು. ನೆಕ್ಸ್ಟು ಲಾಂಚ್ ಆಗುವಂಥ ಚಿಪ್ನ ಜೊತೆಗೆ ನೋಡೋಣ ಯಾವ ರೀತಿ ಇರುತ್ತೆ. ರೂಮರ್ಸ್ ಒಟ್ಟಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಕಂಪನಿಯ CEO ಕಾಲ್ ಪೈ ಅವರು ಹೇಳಿರೋ ಪ್ರಕಾರ ಈ ವರ್ಷ ಬಿಡಿ, ಮುಂದಿನ ವರ್ಷ 2027ನೇ ಇಸ್ವಿಯಲ್ಲೂ ಕೂಡ ಸ್ಮಾರ್ಟ್ಫೋನ್ಗಳ ಬೆಲೆ ಕಡಿಮೆ ಆಗೋದಿಲ್ವಂತೆ, ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಸೇಲು ಡಿಸ್ಕೌಂಟ್ ಇವೆಲ್ಲ ಮರ್ತುಬಿಡಿ, 100% ಮುಂದಿನ 1.5-2 ವರ್ಷ ಸ್ಮಾರ್ಟ್ಫೋನ್ ಬೆಲೆ ಕಡಿಮೆ ಆಗಲ್ಲ. ಸೊ ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಇದೆ. ಆಲ್ರೆಡಿ ಸ್ಮಾರ್ಟ್ಫೋನ್ ಯಾರು ತಗೋತ್ತೆ ಇಲ್ಲ, ಹಿಂಗಾದ್ರೆ ಇನ್ಯಾರು ತಗೋತಾರೆ. ಇದರ ಜೊತೆಗೆ ಸ್ಮಾರ್ಟ್ಫೋನ್ ಚಿಪ್ಪನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೀಡಿಯಾಟೆಕ್ ಮತ್ತು ಕ್ವಾಲ್ಕಾಮ್, ಮೇಜರ್ 2 ಕಂಪ್ನಿಗಳು. ಸೊ ಇವರು
Q1 2026ನಲ್ಲಿ ಚಿಪ್ಪಿಂದು ಶಿಪ್ಮೆಂಟು 8% ಡೌನ್ ಆಗಿದೆ ಒಟ್ಟಿನಲ್ಲಿ. ಸೊ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಮೀಡಿಯಾಟೆಕ್ ಮತ್ತು ಕ್ವಾಲ್ಕಮ್ನವರು ಹೌದು ಆರ್ಕಿಟೆಕ್ಚರ್ನೊಂದಿಗೆ ಚಿಪ್ಪನ್ನು ಡಿಸೈನ್ ಮಾಡ್ತಾರೆ, ಬಟ್ ಮ್ಯಾನುಫ್ಯಾಕ್ಚರ್ ಮಾಡೋದು TSMC ಮತ್ತು ಸ್ಯಾಮ್ಸಂಗ್ ಅವರು. ದುಡ್ಡನ್ನು ಜಾಸ್ತಿ ತಗೋತಾ ಇರೋದು ಈ ಸ್ಯಾಮ್ಸಂಗ್ ಮತ್ತು TSMC ಅವರು. ಇವರೇನು ಮಾಡ್ತಾರೆ ಅದಕ್ಕೆ? ಅವ್ರು ಜಾಸ್ತಿ ಮಾಡಿರೋದ್ರಿಂದ ಇವರು ಕೂಡ ಚಿಪ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇವ್ರು ಜಾಸ್ತಿ ಮಾಡೋದ್ರಿಂದ ಸ್ಮಾರ್ಟ್ಫೋನ್ ಕಂಪ್ನಿಗಳು ಜಾಸ್ತಿ ದುಡ್ಡು ಕೊಟ್ಟು ಈ ಚಿಪ್ಪನ್ನು ತಗೋಬೇಕಾಗತ್ತೆ. ಸೊ ಏನಾಗಿದೆ, ಸ್ಮಾರ್ಟ್ಫೋನ್ ಸೇಲ್ಸೇ ಇಲ್ಲ. ಸೊ ಅದರಿಂದ ಇವ್ರದ್ದು ಸೇಲ್ಸು ಕಿತ್ಕೊಂಡು ಡೌನ್ ಆಗ್ತಾಯಿದೆ. ತುಂಬ ಕಷ್ಟ ಇದೆ ಈ ಕಂಪ್ನಿಗಳಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟ್ವಿಟ್ಟರ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಕಾನ್ಸ್ಪಿರಸಿ ಥಿಯರಿ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಬ್ಲಿಂಕಿಟಲ್ಲಿ ನೀವು ಏನಾರು ಗಜಿಬಿಜಿ ಏನೋ ರ್ಯಾಂಡಮಾಗಿ ಟೈಪ್ ಮಾಡಿದ್ರೆ ಅದು ಚಾಕ್ಲೇಟನ್ನು ರಿಸಲ್ಟ್ ತೋರಿಸುತ್ತಂತೆ ಬ್ಲಿಂಕಿಟಲ್ಲಿ. ಇವಂದು ಆರ್ಗ್ಯುಮೆಂಟ್ ಏನಪ್ಪ ಅಂತ ಅಂದರೆ, ಈ ಬ್ಲಿಂಕಿಟ್ ಅವ್ರಿಗೆ ಮಕ್ಕಳು ಫೋನ್ ಕೈಲಿ ಇಟ್ಕೊಂಡಿದ್ದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಮಕ್ಕಳು ಏನಾರ ಟೈಪ್ ಮಾಡ್ತಾರೆ, ಆ ಟೈಮಲ್ಲಿ ಚಾಕ್ಲೇಟನ್ನು ತೋರಿಸುತ್ತೆ. ಸೊ ಈ ರೀತಿ ಟ್ವೀಟ್ ಮಾಡೋನು ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ನೀವು ಕೂಡ ಒಂದ್ಸಲ ಬ್ಲಿಂಕಿಟಲ್ಲಿ ಟ್ರೈ ಮಾಡಿ, ಏನೇನೋ ಟೈಪ್ ಮಾಡಿದ್ರೆ ಚಾಕ್ಲೇಟನ್ನು ತೋರಿಸುತ್ತಂತೆ. ಮಕ್ಕಳು ಕೈ ಸಿಗ್ತಾ ಏನೋ ಟೈಪ್ ಮಾಡ್ತಾರಲ್ವ, ಸೊ ಮಕ್ಕಳು ಅದನ್ನು ನೋಡಿಬಿಟ್ಟು ಹಿಂಸೆ ಮಾಡಲಿ ಅಥವಾ ಆರ್ಡ್ರ್ ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮೋಸ್ಟ್ಲಿ ಬ್ಲಿಂಕಿಟ್ ಅವ್ರು ಮಾಡಿದ್ದಾರೆ ಅಂತ ಈ ವ್ಯಕ್ತಿ ಟ್ವಿಟರ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾನೆ. ಎಷ್ಟು ನಿಜ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವಾಟ್ಸ್ಯಾಪ್ನವರು ಆಪಲ್ದು ಕೆಲವೊಂದು ಹಳೇ ಡಿವೈಸ್ಗಳಿಗೆ ಸಪೋರ್ಟನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಅಂದರೆ iOS 15.4 ಮತ್ತು ಅದಕ್ಕಿಂತ ಹಿಂದೆ ಇರುವಂಥ OSನ್ನು ಸಪೋರ್ಟ್ ಮಾಡಲ್ಲ. ಆ ಫೋನ್ಗಳಿಗೆ ಅಪ್ಡೇಟನ್ನು ವಾಟ್ಸಪ್ನವರು ಕೊಡೋದಿಲ್ಲ. ಸೊ ಈ ನವಂಬರಿಂದ ಈ ಒಂದು ಅಪ್ಡೇಟನ್ನು ಸ್ಟಾಪ್ ಮಾಡ್ತಾರಂತೆ. ಸೊ ಯಾವುದೆಲ್ಲ ಫೋನ್ಗೆ ಹೊಡ್ತಾ ಬೀಳುತ್ತೆ ಅಂದರೆ, iPhone 6s, 6s Plus, iPhone SE ಫಸ್ಟ್ ಜನ್ರೇಷನ್ನು, iPhone 7, 7 Plus ಈ ಎಲ್ಲ ಡಿವೈಸ್ಗಳಿಗೆ ಸಪೋರ್ಟ್ ಸಿಗೋದಿಲ್ಲ. ಇವೆಲ್ಲ ಯಾವ 7, 8, 9 ವರ್ಷ 10 ವರ್ಷ ಹಳೆ ಫೋನ್ಗಳು. ಬಟ್ ಸ್ಟಿಲ್ 8-9 ವರ್ಷ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಒಳ್ಳೆಯದೇ ಅಲ್ವಾ? ಇದು ಒಂದು ರೀತಿ ಆಪಲ್ ಕಂಪ್ನಿಗೂ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಈವನ್ ವಾಟ್ಸಪ್ ಅವರು ಕೂಡ ಅಷ್ಟೆಲ್ಲ ಡಿವೈಸ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದು ಕೂಡ ಒಳ್ಳೆಯದೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗಿಂದು ನೆಕ್ಸ್ಟ್ OS ಏನು ಬರುತ್ತೆ, One UI 9, ಇದರಲ್ಲಿ ನೆಟ್ವರ್ಕ್ ಸ್ಪೀಡನ್ನು ನಮಗೆ ಬ್ಯಾಟ್ರಿ ಮತ್ತು ಈ ಸಿಗ್ನಲ್ ಬಾರ್ ಇರುತ್ತಲ್ಲ ಅದರ ಪಕ್ಕ ತೋರಿಸುತ್ತಂತೆ. ಆ್ಯಕ್ಚುಲಿ ಈ ಒಂದು ಫೀಚರ್ ಮುಂಚೆನೂ ಇತ್ತು ನಂಗೆ ಅನ್ನಿಸ್ತಂಗೆ. ನಾವು ಕಸ್ಟಮ್ ರಾಮನ್ನು ಫ್ಲ್ಯಾಶ್ ಮಾಡ್ಕೋಬೇಕಾದ್ರೆ ಈ ಫೀಚರ್ಗಳೆಲ್ಲ ಕಸ್ಟಮ್ ರಾಮಲ್ಲಿ ಇರ್ತಿತ್ತು. ಸೈನಾಜನ್ ಮಾಡಿದ್ರಲ್ಲೆಲ್ಲ ಇರ್ತಿತ್ತು ಆ್ಯಕ್ಚುಲಿ. ಬಟ್ ಈಗ ಸ್ಯಾಮ್ಸಂಗ್ ಅವರು ಈ ಒಂದು ಫೀಚರ್ನ ಬೈ ಡಿಫಾಲ್ಟ್ ತೊಗೊಂಬರ್ತಾ ಇದ್ದಾರೆ. ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುವಂಥ ಫೀಚರ್. ಏನು ಸ್ಪೀಡಲ್ಲಿ ನೀವು ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ರೆ ಅದು ಮೇಲ್ಗಡೆ ತೋರಿಸ್ಬಿಡುತ್ತೆ, ಅಪ್ಲೋಡ್ ಆಗಲಿ ಡೌನ್ಲೋಡ್ ಆಗಲಿ ತೋರಿಸ್ಬಿಡುತ್ತೆ. ಸೊ ಬೆಂಕಿ ಫೀಚರು ಬರುತ್ತೆ. One UI 9 ಅಪ್ಡೇಟ್ ಬೀಟಾದಲ್ಲಿದೆ. ಸೊ One UI 9ಗೆ ಬರುತ್ತೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಾಟಾ ಮೋಟಾರ್ಸ್ ಅವರು ಅವರ ಪ್ಯಾಸೆಂಜರ್ ವೆಹಿಕಲ್ಗಳು ಏನಿದ್ದಾವೆ ಅದರ ಬೆಲೆಯನ್ನು 1.5% ಜಾಸ್ತಿ ಮಾಡ್ತಾರಂತೆ. ಜುಲೈ 1ನೇ ತಾರೀಕಿಂದ ಈ ಒಂದು ಪ್ರೈಸ್ ಹೈಕ್ ಆಗುತ್ತಂತೆ. ಸೊ ಪ್ಯಾಸೆಂಜರ್ ವೆಹಿಕಲ್ಗಳು ಅಂತ ಅಂದರೆ ಕಮರ್ಷಿಯಲ್ ವೆಹಿಕಲ್ಗಳು ನಂಗೆ ಅನ್ನಿಸ್ತಂಗೆ. ಸೊ ಇವೆಲ್ಲ ಕಾಸ್ಟ್ಲಿ ಆಗುತ್ತೆ. ಏನೋ ಇನ್ಫ್ಲೇಷನ್ ಅದು ಇದು ಅಂತ ರೀಸನ್ ಹೇಳ್ತಾ ಇದ್ದಾರೆ. ಏನೋಪ್ಪ, ಎಲ್ಲರೂ ಜಾಸ್ತಿ ಮಾಡ್ತವ್ರು, ಏನು ಮಾಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಹಾನರ್ ಅವರು ಒಂದು ಹೊಸ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯುನೀಕ್ ಅಂತ ಅಂದರೆ ಡಿಸ್ಪ್ಲೇ 10,000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುತ್ತಂತೆ ಮತ್ತು 10,000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಮೋಸ್ಟ್ಲಿ ಹಾನರ್ 10,000 ಅಂತಲೇ ಇಟ್ಬಿಟ್ಟು ಲಾಂಚ್ ಮಾಡ್ತಾರೆ, ಏನೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹೊಸ ಫೋನ್ ಹಾನರ್ ಅವರು ತೊಗೊಂಬರ್ತಾರೆ. ನಮ್ಮ ದೇಶದಲ್ಲಿ ಬರೋ ಡೌಟೇ. ಸೊ ಚೈನಾದಲ್ಲಿ ಬರ್ಬೋದೇನೋ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸು, ಸೊ OnePlusನವರು ನಮ್ಮ ದೇಶದಲ್ಲಿ OnePlus N ಸೀರೀಸಿಂದು ಒಂದು ಹೊಸ ಫೋನ್ನ ತೊಗೊಂಬರ್ತಾ ಇದ್ದಾರೆ. OnePlus Nord N6 ಸೀರೀಸ್ ಇದಾಗ್ಬೋದು. ಇದರ ಜೊತೆಗೆ OnePlus Nord Buds 4 ಕೂಡ ಬರುತ್ತೆ. ಸೊ ಇದು ಎಂಟ್ರಿ ಲೆವೆಲ್ OnePlus ಸ್ಮಾರ್ಟ್ಫೋನ್ ಆಗಿರುತ್ತೆ. OnePlus ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಎಂಟ್ರಿ ಲೆವೆಲ್ ಅಂದರೂ ಮೋಸ್ಟ್ಲಿ ವರ್ಷ 20,000 ಎಂಟ್ರಿ ಲೆವೆಲ್ ಶುರು. 10,000 ಮುಗಿದು 10,000 ರೂಪಾಯಿ ಕತೆ ಹೋಯ್ತು. 10,000 ರೂಪಾಯಿಗೆ ನೆಕ್ಸ್ಟ್ ಯಾವ ಫೋನು ಸಿಗೋಲ್ಲ. 20,000 ಈಸ್ ನ್ಯೂ 10,000. ಕಷ್ಟ ಇದೆ. ನೋಡೋಣ ಎಷ್ಟು ಲಾಂಚ್ ಮಾಡ್ತಾರೆ ಅಂತ. ಇನ್ನು ಇವತ್ತಿನ ಕೊನೆ ಟೆಕ್ ನ್ಯೂಸು, ಸೊ ಗೂಗಲ್ನವರು ಫಿಟ್ಬಿಟ್ ಏರನ್ನು ಈಗ ಸ್ವಲ್ಪ ದಿನ ಮುಂಚೆ ಗ್ಲೋಬಲಾಗಿ ಲಾಂಚ್ ಮಾಡಿದ್ರು. ನಮ್ಮ ದೇಶಕ್ಕಿನ್ನೂ ಬಂದಿರಲಿಲ್ಲ. ಸೊ ಇದೀಗ ಗೂಗಲ್ನವರು ಅವ್ರದ್ದು BIS ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅವ್ರದ್ದು
ಗೂಗಲ್ ಫಿಟ್ಬಿಟ್ ಏರ್ ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಆಗುತ್ತೆ. ಎಷ್ಟಕ್ಕೆ ಲಾಂಚ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ ಒಂದು $10,000 ಲಾಂಚ್ ಆಗೋ ಸಾಧ್ಯತೆ ಇದೆ. ಸೊ ಅಮೇರಿಕಾದಲ್ಲಿ $99. ಸೊ ನಮ್ಮ ದೇಶದಲ್ಲಿ ಮೋಸ್ಟ್ಲಿ 10,000 ಮಿನಿಮಮ್ 10,000 ಅಂದ್ಕೊಳ್ಳಿ, ಕಡಿಮೆಗಂತೂ ಲಾಂಚ್ ಆಗಲ್ಲ, 10,000ಕ್ಕೆ ಲಾಂಚ್ ಆಗ್ಬೋದು. 11-12ಕ್ಕೆ ಲಾಂಚ್ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ನೋಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.